ಈ ಉರ್ಬಿಸ್ಲಲ್ಲಿ ಆಟೋದಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ ಅನ್ಕೋತೀರಾ? ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ. ಹಲೋ ಗೈಸ್, 4 ಡೇಸ್ ವೀಡಿಯೋ ಇದಾಗಿರುತ್ತೆ, ಬ್ಲಾಗ್ ಇದಾಗಿರುತ್ತೆ. ಸಾರಿ, ಕ್ಷಮೆ ಇರಲಿ. 3 ಡೇಸ್ 4 ಡೇಸಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಕಾರಣಾಂತರದಿಂದ, ಯಾಕಂದರೆ ವರ್ಕ್ ಜಾಸ್ತಿ. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನು ಇರೋದು ಒಬ್ಬನೇ. ಸೊ ವರ್ಕ್ ಅಂದರೆ ನಾನೇ ಮಾಡಬೇಕು, ವೀಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಾಗೆ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ ಯಾರು ಅಂದ್ಕೊಬೇಡಿ. ಸೊ ಮಾಡೇ ಮಾಡ್ತೀನಿ. ಸೊ ನಮ್ಮ ಮನೆ ಕೆಲಸ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ. ಸೊ ಆಮೇಲೆ ಮತ್ತೆ ನೀವು ಬೇಡ ಬೇಡ ಅಂದರು ದಿನಕ್ಕೆ ಒಂದಲ್ಲ ಎರಡೆರಡು ಬ್ಲಾಕ್ ಬಿಡ್ತೀನಿ ನಾನು. ಸೊ ಇದು ನಮ್ಮ ಮನೆ ವರ್ಕ್ ನಡೀತಾಯಿತ್ತು. ಸೊ ತಿಂಡಿ ಮಾಡ್ಕೊಳ್ಳೋಣ ಊಟ ಮನೇಲಿ ಊಟ ಕೊಟ್ಟಿದ್ವಿ. ಸೊ ಊಟ ಅಂದರೆ ಏನಿಲ್ಲ, ಉಪ್ಪಿಟ್ಟು ಮಾಡಿದರು. ಸೊ ನಮ್ಮ ಕೆಲಸಕ್ಕೆ ಬರಲ್ದು ಅದು. ಸುಧಾ ಏನಪ್ಪ ಉಪ್ಪಿಟ್ಟು ಮಾಡಿಸಿದೆಯಲ್ಲ ಅಂತ ತಿನ್ನು ಮರೆ, ಏನಾಗಲ್ಲ ಟೀ ಕೊಡ್ತೀನಿ ಅಂತ ಹೇಳಿದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮಳವಳ್ಳಿಗೆ. ಸೊ ಮಳವಳ್ಳಿಗೆ ಯಾಕಂದರೆ ವೀಕ್ಷಕರೇ, ಸೊ ನಾನು ತಗೊಂಬಂದು ಟೈಲ್ಸಲ್ಲಿ ಬ್ಯಾಲೆನ್ಸ್ ಇತ್ತು. ಸೊ ಅದು ಬ್ಯಾಲೆನ್ಸು ಮಡಿಕೊಂಡ್ರೆ ಡಿಲೇ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು 10 ಬಾಕ್ಸ್ 12 ಬಾಕ್ಸ್ ಮಿಕ್ಕಿದ್ದು. ಸೊ ಅದನ್ನು ಕೊಟ್ಬಿಟ್ಟು ನನಗೊಂದು ಫ್ರೆಂಟಿಗೆ ಬಸವಣ್ಣನ ಬೇಕಿತ್ತು ಹಸುದು, ಅದನ್ನು ಒಂದು ಚಾಯ್ಸ್ ಮಾಡಿದೆ. ಸೊ ಅದನ್ನು ತಗೊಂಬರಮ್ಮ, ಎಷ್ಟಾಗುತ್ತೆ ನೋಡಮ್ಮ ಅಂದ್ಬಿಟ್ಟು ಬಿಸಿಲಲ್ಲಿ ಹೋಗ್ತಾಯಿದ್ವಿ. ಸೊ ಗೋಡನ್ಗೆ ಹೋದ್ವಿ. ಗೋಡನಲ್ಲಿ ಅಣ್ಣ ಇದ್ದರು. ಸೊ ಅದನ್ನೆಲ್ಲ ಲೆಕ್ಕ ಹಾಕತ್ತಿದ್ರು ಎಷ್ಟಿದೆ ಏನು ಅಂತ. ಸೊ ಲೆಕ್ಕ ಕಳಿ ಸರ್, ನಿಧಾನಕ್ಕೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೊಡಿ ನಿಧಾನಕ್ಕೆ ಲೆಕ್ಕ ಕಳಿ ಅಂದ್ಬಿಟ್ಟು ಸ್ಲಿಪ್ಪರ್ ಕೊಡ್ತೀವಿ ಲೆಕ್ಕ ಹಾಕ್ಬಿಟ್ಟು ಅಣ್ಣ ಅಂದರು. ಸರಿ ಕೊಡಿ ಅಣ್ಣ, ನಾವು ಅಲ್ಲಿ ಹೋಗಿ ತಗೊಳ್ತೀವಿ ಬ್ಯಾಲೆನ್ಸ್ ಅಂತ ಹೇಳಿದೆ. ಅಣ್ಣ ಬಿಲ್ ಕೊಡ್ತಾಯಿದ್ನ. ಸೊ ಚೆಕ್ ಮಾಡಿದ್ದು ಗೋಲ್ಡನ್ ಇದು, ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂಗಡಿಗೆ. ಸೊ ವೀಕ್ಷಕರೇ, ಸೊ ಯಾರ್ಯಾರು ಅಷ್ಟೇ ಟೈಲ್ಸ್ ಮೆಜರ್ಮೆಂಟ್ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಿ. ಈ ಥರ ಮಾಡೋಕೋಬೇಡಿ. ಡಬಲ್ 500 ರೂಪಾಯಿ ಆಟೋ ಬಾಡಿಗೆ ಕೊಟ್ಟೆ. ಸೊ ಇದು ನೋಡ್ತಾ ಇದ್ದಾರೆ ವೀಕ್ಷಕರೇ, ನಮ್ಮ ಗಿಲ್ಲಿ ನಟ ಅವರ ಊರು ದಟ್ಟಪುರ ಗ್ರಾಮ ಇದೆ, ನೋಡ್ಕೊಳ್ಳಿ. ಸೊ ಹೋಗ್ತಾ ಇರ್ಬೇಕಾರೆ ಹಂಗೆ ಇರಲಿ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದಂಗೆ ಆ ಕಡೆಯಿಂದ ಹೊರಟೆ. ಅಂಗಡಿಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನು ಇಟ್ಕೊಂಡಿದ್ದೆ. ಸೊ ಇದನ್ನು ತಗೊಂಡೆ, ಒಂದು ಬೇಸನ್ ಬೇಕಿತ್ತು, ಅದನ್ನು ತಗೊಂಡೆ. ಸೊ ಆ ಬೋರ್ಡ್ ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ಹಸುದು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ಕಾಫಿಗೆ ಹಾಕಪ್ಪ ಅಂದೆ. ಸೊ ಅಲ್ಲೊಂದು ಟೀ ಹೋಟ್ಲಿಗೆ ಹಾಕ್ತಾ ನಮ್ಮ ಚೇತು. ಸರಿ ಟೀ ಕುಡಿದ್ಬಿಟ್ಟು ಎಲ್ಲ ಕುಂತಿದ್ರು ನೋಡಿ, ಖಾಲಿ ಹುಡುಗರೆಲ್ಲ ಕುಂತಿದ್ರು. ಸರಿ ಬ್ಲ್ಯಾಕ್ ಮಾಡ್ತಾಯಿದ್ದೀರಣ್ಣ ಅಂದರು. ಏನಿಲ್ಲ ಬಿಡಪ್ಪ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಕುಡಿದ್ಬಿಟ್ಟು ಮನೇಲಿ ಮಕ್ಕಳಿಗೆ ತಿಂಡಿ ಪಪ್ಸ್ ಎಲ್ಲ ತಗೊಂಡೆ. ಸೊ ಅದನ್ನು ಮುಗಿಸ್ಕೊಂಡು ಇರಲಿ, ನಮ್ಮ ಶಿಷ್ಯ ಬೇರೆ ಚಾಕ್ಲೇಟ್ ಹೇಳಿದ್ನಲ್ಲ ಅದು ತಗೊಂಡು ಮತ್ತೆ ಹೊರಟ್ವಿ ಕಣ್ರಿ ನಮ್ಮ ವೃಕ್ಷದಲ್ಲಿ. ಸೊ ಮನೆಗೆ ಬಂದೆ, ಮನೇಲಿ ಏನು ಸ್ಪೆಷಲ್ ಮಾಡಿದ್ರಂತೆ. ಸೊ ಇದು ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಟೇಸ್ಟ್ ಮಾತ್ರ ಸ್ವಲ್ಪ ಫನ್ನಿಯಾಗಿತ್ತು, ಚೆನ್ನಾಗಿತ್ತು. ಸೊ ಆದರೂ ನನಗೆ ಖಾರ ಇದ್ದರೆ ಚೆಂದ, ಇದು ಸ್ವಲ್ಪ ಸ್ವೀಟ್ ಥರ ಇತ್ತು. ಸೊ ಆದರೂ ಟ್ರೈ ಮಾಡಿದೆ. ನಮ್ಮ ಮನೆಯವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ತಿಂದೆ. ಸೊ ವರ್ಕ್ ಮಾಡ್ತಾಯಿದ್ದೆ, ನಮ್ಮ ಮನೇಲಿ ಅಂಡೆ ಒಲೆ ಆಗ್ತಾಯಿದೆ. ಸೊ ಅದನ್ನು ಬ್ಯಾಲೆನ್ಸ್ ಬಿಡ್ಕೊಂಡಿದ್ದೆನಲ್ಲ ವೀಕ್ಷಕರೇ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸರಿ ಅದನ್ನು ಮುಗಿಸ್ಕೊಟ್ಟು ಇವತ್ತು ಒಂದು ಹೊಸ ಕೆಲಸ ಇತ್ತು ದ್ವಾರನಹಳ್ಳಿಲಿ. ಸೊ ಅಲ್ಲಿಗೆ ಹೋಗ್ಬೇಕಿತ್ತು, ಪೂಜೆ ಇತ್ತು. ಸೊ ಅಲ್ಲಿ ನೋಡಿದ್ರೆ ಅವರು ಮಾಡ್ತಾಯಿರೋದು ಒಂದು ಕೀರು ಹೊಸಾರು ಮಾಡ್ಕೊಡ್ಬೇಕಿತ್ತು. ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಅಲ್ಲಿಗೆ ಬಂದೆ, ಪೂಜೆ ನಡೀತಿಲ್ಲ. ಸರಿ ಪೂಜೆ ಟೈಮಿಂಗ್ಸ್ ಪ್ರಕಾರ ಪೂಜೆ ವಾಸ್ಕಲಿಸ್ಕೊಡಮ್ಮ ಅಂತ ಅಲ್ಲಿಗೆ ಬಂದ್ವಿ. ಸೊ ಅವರು ವಿಧವಾದ ಮಾಮೂಲಿ ಪೂಜೆಗಳು ಇದ್ದೇ ಇರ್ತಾವಲ್ವ, ಎಲ್ಲ ಮಾಡ್ಕೊಳ್ತಾಯಿದ್ರು. ಸರಿ ನೀವು ಮಾಡ್ಕೊಳಪ್ಪ, ನೀವು ಹೆಂಗೆ ಬೇಕು ಹಂಗೆ, ಲಾಸ್ಟಲ್ಲಿ ನಾವು ಫೈನಲ್ ಪೂಜೆ ಮಾಡ್ತಿದ್ರು ಅಂದ್ಬಿಟ್ಟು ಅವರಿಗೆಲ್ಲ ಹೇಳ್ಕೊಟ್ಬಿಟ್ಟು ನಾನು ಸೈಡಿಗೆ ಬಂದು ಒಂದು ವಿಡಿಯೋ ಕ್ಲಿಪ್ ತಗೊಳ್ತಾ ಇದ್ದೆ. ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ 5 ಸೀಟು ಪೂಜೆ ಮಾಡ್ತಾರೆ, ಕೆಲವು ಜನ 9 ಸೀಟ್ ಮಾಡ್ತಾರೆ. ಸೊ ಕೆಲವು ಜನ ಏನು ಮಾಡ್ತಾರೆ ಗೊತ್ತಾ, ಅದಿ ಪೂಜೆ ಮಾಡಿಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ. ಇವರು ವಾಸ್ಕಲ್ ನಮ್ಮ ಕಡೆ 3 ಟೈಪ್ ಪೂಜೆ ಮಾಡ್ತಾರೆ. ಸೊ ಹಳ್ಳಿ ಜನ ಅಂದರೆ ಹಂಗೆ ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. 3 ಡೇಸ್ 4 ಡೇಸಿಂದ ನಮ್ಮ ಮನೇಲೇ ವರ್ಕ್ ಮಾಡ್ತಾಯಿದ್ದೀವಿ. ಯಾಕಂದರೆ ಪೈಂಟ್ ಕೆಲಸ ಇದೆಯಲ್ಲ, ಅದಕ್ಕೆಲ್ಲ ಮುಗಿಸ್ಕೊಡ್ಬೇಕು ಅಂದ್ಬಿಟ್ಟು ಮಧ್ಯಾಹ್ನದ ಊಟ ಮಾಡ್ಕೊಂಡ್ವಿ. ಸೊ ಇದಾಗಿರುತ್ತೆ 3 ಡೇಸ್ ಬ್ಲಾಕ್. ಸೊ ಇದು ಇವತ್ತು ನನ್ನ ಮಗಳದು ಬರ್ತ್ಡೇ ಇತ್ತು. ಸೊ ಅದಕ್ಕೆ ನಾನು ಕಾರಣಾಂತರದಿಂದ ಲೇಟ್ ವಿಶೇಷ ಮಾಡಿದೆ ಅವಳಿಗೆ. ಸೊ ವರ್ಕ್ ಜಾಸ್ತಿ ಇರೋದ್ರಿಂದ ಸೊ ನೈಟು 9 ಗಂಟೆ 9:30ಗೆ ಈಗ ಜಸ್ಟು ಕೇಕ್ ತಂದು ಕಟ್ ಮಾಡಿದೆ. ಯಾಕಂದರೆ ಮಕ್ಕಳು ಖುಷಿನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವರ್ಕ್ ಯಾವಾಗಾರು ಇರಲಿ. ಸೊ ನಾನಂತೂ ಮರ್ತೇ ಬಿಟ್ಟಿದ್ದೆ, ಸ್ಟೇಟಸ್ ಸುತ್ತ ಹಾಕಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಇವೆಲ್ಲ ಹಾಕಿದ್ದೀನಿ. ಸೊ ಕೆಲಸ ವರ್ಕ್ ಹಂಗಿದೆ, ಮಕ್ಕಳು ಬರ್ತಡೇ ಮರೆಯೋಷ್ಟು ಇದಿಲ್ಲ. ಸೊ ಬಟ್ ಆದ್ರೂ ಟೈಮ್ ಸಿಗ್ತಿಲ್ಲ ಅಷ್ಟೇ, ಟೈಮ್ ಸಿಗ್ತಾಯಿಲ್ಲ. ಸೊ ಅವ್ರ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ. ಸೊ ನಾವು ಅವ್ರಿಗೇನು ಸಣ್ಣ ಪುಟ್ಟ ಆಸೆ ಈಡೇರಿಸ್ಬೋದು ನಮ್ಮ ಕರ್ತವ್ಯ. ಸೊ ಇವತ್ತು ನನ್ನ ಮಗಳು ಹುಟ್ಟಿದ ಹಬ್ಬ. ಸೊ ಎಲ್ಲರೂ ವಿಶ್ ಮಾಡಿ. ಸೊ ಹಾಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನನ್ನ ಮಕ್ಕಳಿಗೆ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. 1 ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಮಗಳೇ. ಸೊ ಕ್ಷಮೆ ಇರಲಿ, 3 ಡೇಸ್ 4 ಡೇಸ್ ಬ್ಲ್ಯಾಕ್ ಇತ್ತು. ಸೊ ದಯವಿಟ್ಟು ಬ್ಯಾಲೆನ್ಸ್ ಕಂಟಿನ್ಯೂ ಮಾಡ್ತೀನಿ.